ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋರ್ಮುಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಅಂದರೆ ದೇವನಹಳ್ಳಿ ಸಮೀಪ ಇರ್ತಕ್ಕಂಥ ನೀಲೇರಿ ಎಂಬತಕ್ಕಂಥ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಭವ್ಯವಾದಂಥ ವಿಶೇಷವಾದಂಥ ಒಂದು ಸಾಲಿಗ್ರಾಮ ಮೂರ್ತಿ ಶಿವಲಿಂಗ ಇದೆ. ಈ ಶಿವಲಿಂಗ ಸಾಕಷ್ಟು ಮಹಿಮಾನ್ವಿತವಾಗಿರ್ತಕ್ಕಂಥದ್ದು. ಹಿಂದೆ ಯಾವ ಪುಣ್ಯಾತ್ಮರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೋ ಸಾಕಷ್ಟು ಜನ ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಸಾಕಷ್ಟು ಜಪ ತಪ ಅನುಷ್ಠಾನಗಳು ನಡೆದಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ನಂದಿ, ಜೊತೆಗೆ ಇಲ್ಲಿ ನಡೆಯುವಂತಹ ಪೂಜಾನುಷ್ಠಾನ ಸ್ವಾಮಿಗೆ ಬಹಳ ವಿಶೇಷವೇ ಸರಿ. ಇಲ್ಲಿ ವೇದ ಮಂತ್ರಗಳಿಗಿನ್ನ ಶ್ರದ್ಧೆ ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನದ ಪೂರ್ವಭಾವಿಯಾಗಿ ಪ್ರತಿಯೊಬ್ಬರು ಸಹಿತ ಇಲ್ಲಿ ಬಂದು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಒಂದು ಕ್ರಮ. ಇಲ್ಲಿ ಮತ್ತೊಂದು ಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಪದ ಮಲ್ಲೇಶ್ವರ ಎಂಬತಕ್ಕಂಥ ಹೆಸರಿನಿಂದ ಸ್ವಾಮಿ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ದರ್ಶನವನ್ನು ಕೊಡ್ತಾರೆ. ಜಪದ ಮಲ್ಲೇಶ್ವರ ಸ್ವಾಮಿಯ ದರ್ಶನ ಬನ್ನಿ ನಾವು ಮಾಡೋಣ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮೋ. ಗುಣಸಾಂಭವಾಯ ಶಿವತಾಂಡವಾಯ ಶಿವಶಂಕರಾಯ ನಮೋ. परमेश्वराय शशिशेखराय गंगाधराय नमो. परमेश्वराय शशिशेखराय गंगाधराय नमो. गुणसांभवाय शिवतांडवाय शिवशंकराय नमो. गुणसांभवाय शिवतांडवाय शिवशंकराय नमो. कनकसमेश कैलासवास विश्वेश्वराय नमो. गौरी प्रियाय कालांतकाय ज्योतिर्मयाय नमो. गौरी प्रियाय कालांतकाय ज्योतिर्मयाय नमो. ओम नमः शिवाय ओम नमः शिवाय ओम नमः शिवाय नमो. ओम नमः शिवाय ओम नमः शिवाय ओम नमः शिवाय नमो. ओम नमः शिवाय ओम नमः शिवाय ओम नमः शिवाय नमो. परमेश्वराय शशिशेखराय गंगाधराय नमो. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ ಚಿತ್ರನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವ ಪತ್ರೆ ಶಿವನ ಶಿರದ ಮೇಲಿದ್ದರೆ ಸರ್ವರಿಗೂ ಸಕಲರಿಗೂ ಸಹಿತ ಅದು ಸನ್ಮಂಗಳ ಅಂತ ಹೇಳ್ತಾರೆ. ಅಂದ್ರೆ ಈ ಬಿಲ್ವ ಪತ್ರೆ ಸದಾಕಾಲ ಭಗವಂತನಿಗೆ ಬಹಳ ಪ್ರೀತಿ. ನೋಡಿ, ಶಿವ ಅಭಿಷೇಕ ಪ್ರಿಯ, ಬಿಲ್ವ ಪತ್ರೆ, ತುಂಬೆ ಹೂವು ಇಂಥದ್ದೆಲ್ಲ ಭಗವಂತನಿಗೆ ಬಹಳ ಪ್ರೀತಿ. ಆದರೆ ಮಹಾವಿಷ್ಣುಗೆ ಹಾಗಲ್ಲ. ಮಹಾವಿಷ್ಣುಗೆ ತುಳಸಿ ಬೇಕು, ಜೊತೆಗೆ ವಿಶೇಷವಾದ ಅಲಂಕಾರ ಬೇಕು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳೆಲ್ಲವೂ ಬೇಕು. ಭಗವಂತ ಮಹಾವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಆದರೆ ಈ ಕಾರ್ತಿಕ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಸ್ವಾಮಿಗೆ ಶಿವಕೇಶವರ ಆರಾಧನೆಗೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಬಿಲ್ವ ವೃಕ್ಷದಿಂದಲೇ ಬಿಲ್ವ ಪತ್ರೆಗಳನ್ನು ತಂದು ಇಲ್ಲಿರ್ತಕ್ಕಂತಹ ಜಪದ ಮಲ್ಲೇಶ್ವರನಿಗೆ ನಿತ್ಯವೂ ಸಹಿತ ಬಿಲ್ವ ಪತ್ರೆಯಿಂದ ಅರ್ಚನೆ ನಡೆಯುತ್ತೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮೋ. ओम नमः शिवाय ओम नमः शिवाय ओम नमः शिवाय नमो. नमः शिवाय ओम नमः शिवाय ओम नमः शिवाय नमो. रुद्रं पशुपतिं स्थाणुं नीलकण्ठं उमापतिं नमामि शिरसा देवं. किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं. किं नो मृत्यु करिष्यति. नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಕಾರ್ತಿಕ ಮಾಸದ ಹುಣ್ಣಿಮೆ
ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ಭೋಗನಂದೀಶ್ವರ ಯೋಗನಂದೀಶ್ವರ ಇದು ಪ್ರಸಿದ್ಧಿ ಕ್ಷೇತ್ರ. ಇಡೀ ರಾಜ್ಯವೇ ಇವತ್ತಿನ ದಿವಸ ತಿರುಗಿ ನೋಡುವಂತಹದ್ದು, ವಿಶ್ವವೇ ತಿರುಗಿ ನೋಡುವಂತಹ ಭವ್ಯವಾದಂತಹ ದೇಗುಲ ಅಂದರೆ ಇದು ನಂದಿ ದೇಗುಲ. ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಗಳಿಗೆಯಲ್ಲಿ ಸ್ವಾಮಿಗೆ ನಡೆದಂತಹ ಕಲ್ಯಾಣೋತ್ಸವ ಆಗಿ ಸ್ವಾಮಿ ವಿರಾಜಮಾನ ಆಗಿ ಗರ್ಭಗುಡಿಯಿಂದ ಇಲ್ಲಿ ನೆಲೆಸಿದ್ದಾನೆ. ಈಗ ಈ ಸ್ವಾಮಿ ಪ್ರಾಕಾರ ಮಂಟಪದಲ್ಲಿ ಉತ್ಸವ ನಡೆಸಿ ಸ್ವಾಮಿಯ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಮಾಡೋಣ. ಸದಾಶಿವನ ಪ್ರಾರ್ಥನೆ ಮಾಡ್ತಾ ಕಾರ್ತಿಕ ಮಾಸದ ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಶುಕ್ರವಾರ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ. ಈ ಶುಭ ಮಹೋತ್ಸವದಲ್ಲಿ ವಿಶೇಷವಾಗಿ ಅಪಿತ ಕುಚಾಂಬ ಅರುಣಾಚಲೇಶ್ವರರ ದರ್ಶನ ಇವತ್ತು ನಂದಿ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಭೋಗನಂದೀಶ್ವರ ಯೋಗನಂದೀಶ್ವರ ಇಲ್ಲಿನ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆಗಳು. ಭೋಗನಂದೀಶ್ವರ ಮತ್ತು ಯೋಗನಂದೀಶ್ವರ ಬೆಟ್ಟದ ಮೇಲಿದ್ದರೆ ಭೋಗನಂದೀಶ್ವರ ನಂದಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ಉತ್ಸವ ರಥೋತ್ಸವ ಎಲ್ಲವೂ ಬಹಳ ವಿಶೇಷವೇ. ಅಷ್ಟೇ ಯಾಕೆ, ದೇವಾಲಯದ ಪ್ರದಕ್ಷಿಣೆ ಮಾಡುವಾಗ ಅದರಲ್ಲಾಗುವಂತಹ ಆನಂದವೇ ಬೇರೆ. ಅಂತಹ ವೈಭವಪೂರಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಿಲ್ಪಕೆತ್ತನೆ ಇಂತಹ ಒಂದು ವಿಶೇಷವಾಗಿದೆ. ಹಾಗೆ ಅರುಣಾಚಲೇಶ್ವರರ ಸಾನ್ನಿಧ್ಯ ಬೃಹತ್ ಬೆಟ್ಟದ ಈ ಶಿವಲಿಂಗ ಇವತ್ತಿನ ದಿವಸ ಮಾಧ್ಯಾಹ್ನಿಕ ದರ್ಶನ ಸಾಕಷ್ಟು ಜನ ಭಕ್ತರು ಸಹಿತ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ಆಗಮಿಸಿ ಅರುಣಾಚಲೇಶ್ವರನ ಅಪಿತ ಕುಚಾಂಬ ಸಮೇತ ಅರುಣಾಚಲೇಶ್ವರರ ದರ್ಶನ ಎಲ್ಲರೂ ಮಾಡುತ್ತಿದ್ದಾರೆ. ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ ಈ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ನೋಡ್ತಿರ್ತಕ್ಕಂಥ ಈ ಮೂಲ ಸಾನ್ನಿಧ್ಯ
ಉಮಾಮಹೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿ ಸ್ವಾಮಿ ನಡೀತಕ್ಕಂಥ ಕಲ್ಯಾಣೋತ್ಸವ ಅಥವಾ ಉತ್ಸವಗಳು ಯಾವುದೇ ಅನುಷ್ಠಾನ ಆದರೂ ಇಲ್ಲಿ ದಂಪತಿಗಳ ಸಮೇತ ಕೂತು ಭಕ್ತರನ್ನು ಹರಿಸುವಂತಹ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ ಇಲ್ಲಿದೆ. ಈ ಒಂದು ಮಂಟಪ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಂಟಪದ ಕೆತ್ತನೆ ಅದು ನೋಡ್ಲಿಕ್ಕೆ ಎರಡು ಕಣ್ಗಳು ಸಾಲದು. ಬಹುಶಃ ಶಿಲ್ಪಿ ತನ್ನ ಒಂದು ಮನೋಕಾಮನೆಗಳನ್ನು ಸಿದ್ಧಿಗಾಗಿ, ಜೊತೆಗೆ ಶಿಲ್ಪಿ ತಾನು ಕೆತ್ತನೆ ಮಾಡುವಾಗ ಒಂದೊಂದು ಸಹಿತ ಶಿಲ್ಪಶಾಸ್ತ್ರ ಪ್ರಕಾರ ಒಂದೊಂದು ವಿಗ್ರಹಗಳನ್ನು ಬಹಳ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾನೆ. ಹಾಗೆ ಈ ಸುಂದರವಾದಂತಹ ಮಂಟಪದಲ್ಲಿ ಉಮಾಮಹೇಶ್ವರರು ಕೂತಿರ್ತಕ್ಕಂಥದ್ದನ್ನ ನಾವು ದರ್ಶನ ಮಾಡ್ತಾ ಇದ್ದೀವಿ. ದೊರಕುನಾ ಇటువంటి ಸೇವ, ಅತ್ತ ಭೋಗನಂದೀಶ್ವರ, ಇತ್ತ ಉಮಾಮಹೇಶ್ವರ, ಅಲ್ಲಿ ಅರುಣಾಚಲೇಶ್ವರ, ಹಿಂದೆ ಅಪಿತ ಕುಚಾಂಬ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಭವ್ಯವಾದಂತಹ ದೇಗುಲದಲ್ಲಿ ಬೃಹತ್ ಮಟ್ಟದ ಕಲ್ಯಾಣಿ ಸಹಿತ ಇಲ್ಲಿದೆ. ಭೋಗನಂದೀಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಿದ್ದೀವಿ. ಅಗ್ರಗಣ್ಯನೂ ಆದಿಪೂಜಿತನೂ ಆಗಿರ್ತಕ್ಕಂತಹ ಗಣಪನ ಪೂಜೆ, ಅತ್ತ ತಂದೆಯ ಪೂಜೆ ಆಗೋಕ್ಕೂ ಮುನ್ನ ಇಲ್ಲಿ ಗಣಪನ ಪೂಜೆ. ಏನೇ ಆದರೂ ಸೃಷ್ಟಿ ಸ್ಥಿತಿ ಲಯ, ಆದಿಪೂಜಿತನಾಗಿ ಅಗ್ರಗಣ್ಯನಾಗಿ ಬೇಡಿದಂತಹ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಗಣಪನಿಗೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯು ಸ್ವಾಮಿಗೆ ನಡೆಯುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಬಹುಶಃ ಎರಡು ಕಣ್ಣುಗಳ ಸಾಲದು. ಅಂತ ಬೃಹದಾಕಾರವಾಗಿರ್ತಕ್ಕಂಥ ಶಿವಲಿಂಗ. ಬಹುಶಃ ಭೋಗನಂದೀಶ್ವರ ಸ್ವಾಮಿನ ದರ್ಶನ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರೋ, ದರ್ಶನ ಮಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥವ್ರು ಈ ಒಂದು ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಇನ್ನೂ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಕ್ಕಂಥವ್ರಿಗೆ ಈಗ ಸ್ವಾಮಿನ ದರ್ಶನ ಮಾಡೋಣ. ಆ ಸ್ವಾಮಿಯ ದರ್ಶನ ಮಾಡೋದಕ್ಕೂ ಮುನ್ನ ಇಲ್ಲಿ ಮಗನಾದಂತಹ ಗಣಪನ್ನ, ವಿಶೇಷವಾಗಿರ್ತಕ್ಕಂಥ ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಮಹಾಗಣಪತಿಯನ್ನ ದರ್ಶನ ಮಾಡ್ತಿದ್ದೇವೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸ್ವಾಮಿಗೆ ಈ ತುಂಬೆ ಹೂವಿನ ಹಾರ ತಂದೆಯ ಶಿರದ ಮೇಲಿರಬೇಕಾದ್ದು ಮಗನ ಶಿರದ ಮೇಲಿದೆ. ಅಂದ್ರೆ ತಂದೆಗೂ ಮಗನಿಗೂ ಸಹಿತ ಈ ತುಂಬೆ ಹೂವಿನ ಹಾರ ಬಹುಶಃ ಬಹಳ ಇಷ್ಟ ಅಂತ ಕಾಣಿಸುತ್ತೆ. ಹೂವು ಚಿಕ್ಕದಾದರೂ ಅದರ ಮಧುರತೆ, ಅದರ ವಿಶೇಷತೆ, ಅದರ ವಿಶೇಷವಾಗಿರ್ತಕ್ಕಂಥ ಔಷಧಿ ಗುಣಗಳು ಬಹಳಷ್ಟು ಇರ್ತಕ್ಕಂಥದ್ದು. ಈ ಔಷಧಿ ಗುಣಗಳಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ತುಂಬೆ ಹೂವು ಶಿವನ ಶಿರದ ಮೇಲೆ ಅದು ಇನ್ನಷ್ಟು ರಾರಾಜಿಸುತ್ತೆ. ಬನ್ನಿ ದರ್ಶನ ಮಾಡೋಣ. वसन्तं हृदयारविन्दे सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇರತಕ್ಕಂಥ ನಂದಿಗಿರಿಧಾಮ ಬೆಟ್ಟದ ಮೇಲೆ ಯೋಗನಂದೀಶ್ವರ, ಬೆಟ್ಟದ ತಳಭಾಗದಲ್ಲಿರ್ತಕ್ಕಂಥ ನಂದಿಗಿರಿಧಾಮ ಅಥವಾ ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರ, ಅರುಣಾಚಲೇಶ್ವರ, ಅಪಿತ ಕುಚಾಂಬ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಿರಿಜಾಂಬ ಸಮೇತ ಭೋಗನಂದೀಶ್ವರರ ಸಾನ್ನಿಧ್ಯವನ್ನ ನಾವು ದರ್ಶನ ಮಾಡ್ತಿದ್ದೀವಿ. ಬೆಳಗಿನಿಂದ ಬಹಳ ವೈಭವೀಕೃತವಾಗಿರ್ತಕ್ಕಂಥ ಅಭಿಷೇಕ, ಅಲಂಕಾರ, ಹೋಮ, ಹವನಾದಿಗಳು, ಉತ್ಸವಗಳು ಬಹಳ ವಿಶೇಷವಾಗಿ ನಡೀತಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನಗಳು, ಜೊತೆಗೆ ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಕಲಿಯುಗದಲ್ಲಿ ಸಾಂಬ ಸದಾಶಿವನಲ್ದಿರ ಮತ್ಯಾರು. ಆ ಶಿವನಲ್ಲಿ ಎಲ್ಲರೂ ಸಹಿತ ಮೊರೆ ಹೋಗುವಂತದ್ದಿದೆ. ಓಂ ನಮ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ನಿರಂತರವಾಗಿ ಪ್ರತಿಯೊಬ್ಬ ಭಕ್ತರು ಇಲ್ಲಿಗೆ ಬಂದಾಗ ಜಪಿಸುವಂತದ್ದಿದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ ಗೌರೀರ್ಮಿವಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಭ್ಯೋಮನ್. ಭೋಗನಂದೀಶ್ವರ ಸ್ವಾಮಿ ಸಮೇತ ಗಿರಿಜಾಂಬಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದ ವೈಭೋಗನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಇವತ್ತಿನ ದಿವಸ ಸೃಷ್ಟಿಯೇ ಬಹಳಷ್ಟು ತಂಪಿನಿಂದ ಇದೆ. ಸಾಕಷ್ಟು ಮಳೆ ಬೆಳೆ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಅದರಲ್ಲೂ ಈ ಸುತ್ತಮುತ್ತ ಪ್ರಾಂತ್ಯಗಳಲ್ಲಂತೂ ಕೆರೆ ಬಾವಿಗಳು ತುಂಬಿ ಹರಿತಾ ಇದೆ. ಅಂದರೆ ಸೃಷ್ಟಿಯೂ ಹಾಗೇ ಇದೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಶಿವನ ಅಧೀನದಲ್ಲಿರ್ತಕ್ಕಂಥದ್ದು. ಇಂತಹ ಶಿವಮಯವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ ನಂದಿಗ್ರಾಮ. ನಂದಿಗ್ರಾಮ ನೋಡ್ಲಿಕ್ಕೆ ಎರಡು ಕಣ್ಗಳ ಸಾಲದು. ನಂದಿಗ್ರಾಮದಲ್ಲಿರ್ತಕ್ಕಂಥ ತಾಯಿ ವಿಶೇಷವಾದಂತಹ ಗಿರಿಜಾಂಬಾಳ ಸಾನ್ನಿಧ್ಯವನ್ನ ನಾವು ನೋಡ್ತಿದ್ದೀವಿ. ಹರಿಂಕಾರಾಸನ ಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂಚ ಪ್ರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಕುಂದೇ ಪುಸ್ತಕ ಭಾಸಮಂಕುಶಿಧರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಕಾತ್ಯಾಯನಾಯುಗ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ ಕದಂಬವನ ಪ್ರಿಯೆ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಕದಂಬವನ ಪ್ರಿಯೆ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾದೇವಿ ಶರಣಂ. ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿ ಮೇಲೆ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಹಚ್ಚುವಂಥ ದೀಪ ಸಾಕಷ್ಟು ವಿಶೇಷತೆ ಇದೆ. ಸಾಮಾನ್ಯವಾಗಿ ಎಂತಹ ಸಂಕಷ್ಟಗಳಿದ್ರೂ ಆ ಬೆಟ್ಟದ ನೆಲ್ಲಿ ಗಿಡಕ್ಕೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು, ನಮ್ಮ ಜನ್ಮದಲ್ಲಿರ್ತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತೀವಿ. ಆರ್ಥಿಕ ಸಂಕಷ್ಟದಲ್ಲಿ ಸಾಕಷ್ಟು ಸಂಕಷ್ಟಗಳಲ್ಲಿರ್ತಕ್ಕಂಥವ್ರಿಗೂ ಕಷ್ಟಗಳು ದೂರ ಆಗಬೇಕಾದ್ರೆ ಬೆಟ್ಟದ ನೆಲ್ಲಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತೀವಿ. ಅಂತಹ ಬೆಟ್ಟದ ನೆಲ್ಲಿಯ ಆ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಲ್ಲಿ ಮೇಲ್ಭಾಗವನ್ನು ತೆಗೆದು ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾಗಿ ದೇವಿಗೆ ಆರತಿ ಮಾಡಿದಾಗ ಇದರ ಪುಣ್ಯ ಇದರ ಫಲಗಳನ್ನು ಅದು ಮಾಡಿದಾದ ನಂತರ ಅದು ನಿಮಗೆ ಸಿಗುತ್ತೆ. ಅದಕ್ಕಾಗಿ ಯಾರೊಬ್ಬರಾದರೂ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲೆಯಲ್ಲಿ 9 ದೀಪ 16 ದೀಪಗಳನ್ನು ಬೆಟ್ಟದ ನೆಲೆಯಲ್ಲಿ ಆ ನೆಲ್ಲಿಕಾಯಿಲಲ್ಲೇ ದೀಪವನ್ನು ಹಚ್ಚುವಂಥ ಪ್ರಕ್ರಿಯೆಗೆ ಮುಂದಾದರೆ, ಅದನ್ನು ತುಳಸಿ ಗಿಡದ ಸಾನ್ನಿಧ್ಯದ ಆರತಿ ಮಾಡಿದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಭಗವತಿ ಅಂತಹದ್ರಲ್ಲಿ ಗಿರಿಜಾಂಬಾಳ ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ಆರತಿಯನ್ನು ಮಾಡ್ತಿದ್ದೀವಿ. ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಭಾರತೀಯ ಶಿಲ್ಪಕಲಾ ಶಾಸ್ತ್ರದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಶಿಲ್ಪಿಗಳು ಕೆತ್ತನೆ ಮಾಡಿರ್ತಕ್ಕಂಥ ಒಂದೊಂದು ವಿಗ್ರಹಗಳು ಸಹಿತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಈ ಸುಂದರವಾಗಿರ್ತಕ್ಕಂಥ ತಾಣವನ್ನು ನಾವು ಉಳಿಸ್ಕೊಳ್ಬೇಕು. ಮುಂದಿನ ಪೀಳಿಗೆಗೆ ಇದು ಇರಲಿಕ್ಕೆ ನಾವು ವ್ಯವಸ್ಥೆ ಮಾಡಬೇಕು. ಹಾಗೆ ಈ ಸುಂದರವಾದಂತಹ ಆಲಯದ ದರ್ಶನ ಮಹತ್ತರವಾಗಿರ್ತಕ್ಕಂಥದ್ದು. ಆಲಯದ ದರ್ಶನ ಮಾಡ್ತಾ ಸಾಂಬ ಸದಾಶಿವನ್ನ, ಗಿರಿಜಾಂಬಾಳನ್ನ, ಅಪಿತ ಕುಚಾಂಬ ಜೊತೆಗೆ ಅರುಣಾಚಲೇಶ್ವರ ಸುಂದರವಾದಂತಹ ಮೂರ್ತಿ ಗಣಪತಿ. ಇಲ್ಲಿರ್ತಕ್ಕಂತಹ ಗಣಪತಿ ಇದು ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ. ಅಂದರೆ ಈ ದೇವಾಲಯದ ನಂದಿ ಗ್ರಾಮದ ನಂದಿಯಲ್ಲಿರ್ತಕ್ಕಂತಹ ಭೋಗನಂದೀಶ್ವರನ, ಗಿರಿಜಾಂಬಾಳನ್ನ, ಅಪಿತ ಕುಚಾಂಬ, ಅರುಣಾಚಲೇಶ್ವರ, ಗಣಪತಿ ಇದೆಲ್ಲವೂ ದರ್ಶನ ಆದ ನಂತರ ಈ ಸುಂದರವಾದಂತಹ ಆಲಯ ದರ್ಶನ ಆದಮೇಲೆ ಇಲ್ಲಿರ್ತಕ್ಕಂಥ ಸಾಕ್ಷಿ ಗಣಪತಿಯನ್ನು ಬಂದು ದರ್ಶನ ಮಾಡಿ, ಭಗವಂತ ನಾವು ದರ್ಶನ ಮಾಡಿದ್ದೀವಿ, ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನಿಗೆ ಈ ವಿಷಯ ಮುಟ್ಸಪ್ಪ,
ನನ್ನ ಪ್ರಾರಬ್ಧ ಕರ್ಮ ದೂರ ಆಗಲಿ, ನನ್ನ ಜಾತಕಚಾರ ಪ್ರಕಾರ ಇರ್ತಕ್ಕಂಥ ದೋಷ ದೂರ ಆಗಿ ಪ್ರತಿನಿತ್ಯ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಲಿಕ್ಕೆ ಅಣಿ ಮಾಡಿಕೊಡಪ್ಪ, ದಾರಿ ಮಾಡಿಕೊಡು ತಂದೆ ಅಂತ ಗಣಪನ್ನೇ ಪ್ರಾರ್ಥನೆ ಮಾಡಬೇಕು. ಓ
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭರಣಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ ರಾಮಭಕ್ತ ಹನುಮಾನ್ ಕಿ ಜೈ. ಮನೋಜವಂ ಮಾರುತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಳ್ಳಿ ನವರತ್ನ ಅಗ್ರಹಾರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಶಿವದೀಪೋತ್ಸವ ವಿಷ್ಣು ದೀಪೋತ್ಸವ. ಶಿವದೀಪೋತ್ಸವ ವಿಷ್ಣು ದೀಪೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶುಭ ಸಂಧ್ಯಾಕಾಲದ ಅನುಷ್ಠಾನವನ್ನು ಸಾಂಬ ಸದಾಶಿವನಿಗೆ ಅಭಿಷೇಕದೊಂದಿಗೆ ಜೊತೆಗೆ ಶ್ರೀನಿವಾಸನ ಉತ್ಸವದೊಂದಿಗೆ ವಿಶೇಷವಾಗಿ ನಡೆಯುವಂಥ ಕಾರ್ಯಕ್ರಮ ಸುದರ್ಶನ ಮಹಾಮೃತ್ಯುಂಜಯ ಹವನದೊಂದಿಗೆ ಮುಕ್ತಾಯವಾಗುತ್ತೆ. ಆದರೂ ಹೋಮದ ಕಾರ್ಯಕ್ರಮ ಜೊತೆಗೆ ಸ್ವಾಮಿಗೆ ನಡೀತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಭಸ್ಮಾಭಿಷೇಕ, ಗಂಧದ ಅಭಿಷೇಕ ಇದೆಲ್ಲವನ್ನು ಸಹಿತ ತಾವು ಕಣ್ತುಂಬಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದು ಬಹಳ ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ ಗಣಪತಿಯ ಪ್ರಾರ್ಥನೆಯೊಂದಿಗೆ. ಏಕದಂತಾಯೋದ್ಮಹೇ ವಕ್ರದುಂಡ ಇದೀಮಹೇ ತನ್ನೋದಂತೆ ಪ್ರಚೋದಯಾತ್. ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂಥ ಸಾಕಷ್ಟು ಅವಘಡಗಳಾಗ್ತಾ ಇದೆ. ಮಳೆ ಸಾಕಷ್ಟು ಜಾಸ್ತಿಯಾಗಿ ಕೆರೆ ಬಾವಿಗಳೇನೋ ತುಂಬುತ್ತಾ ಇದೆ, ಕೋಡಿ ಹರಿತಾ ಇದೆ. ಕಳೆದ 25 ವರ್ಷಗಳಿಂದ ಮಳೆ ಕಾಣದಿರತಕ್ಕಂಥವರು ಅಥವಾ ನದಿಗಳಲ್ಲಾಗಲಿ ಅಥವಾ ಕೆರೆಗಳಲ್ಲಾಗಲಿ ಸರಿಯಾದಂಥ ನೀರಿನ ಪ್ರವಾಹ ಕಾಣದಿರತಕ್ಕಂಥವರು ಸಹಿತ ನೀರಿನ ಸಮೃದ್ಧಿತನವನ್ನು ಕಾಣ್ತಿದ್ದಾರೆ. ನೀರೇನೋ ಸಮೃದ್ಧಿತನ ಇದೆ. ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂಥ ಈ ಪ್ರಕೃತಿಯ ವೈಪರೀತ್ಯ ಜನಸಾಮಾನ್ಯರ ಮೇಲೆ ತುಂಬ ಸಂಕಷ್ಟ ಆಗ್ತಾ ಇದೆ. ಭಗವಂತ ಯಾವುದನ್ನು ಜಾಸ್ತಿ ಕೊಟ್ಟರೂ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅತಿಯಾದಂಥ ಮಳೆ ತಡಿಲಿಕ್ಕಾಗಲ್ಲ, ಅತಿಯಾದಂಥ ಬಿಸಿಲು ಸಾಧ್ಯವೇ ಇಲ್ಲ. ಆದರೆ ಪ್ರಕೃತಿಯಲ್ಲಿ ಎಲ್ಲವೂ ಸರಿಸಮಾನವಾಗಿರಬೇಕಾದ್ರೆ ಅದಕ್ಕೆ ಶಿವನ ಆಜ್ಞೆ ಬೇಕು. ಹಾಗಾಗಿ ಈ ಕಾರ್ತಿಕ ಮಾಸದ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಿವ ದೀಪೋತ್ಸವ ವಿಷ್ಣು ದೀಪೋತ್ಸವವನ್ನು ಅದ್ಧೂರಿತವಾಗಿ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಮಹಾಸಂಕಲ್ಪ ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಾಂಬ ಸದಾಶಿವನ, ಮಹಾವಿಷ್ಣುವಿನ, ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ಇರಲಿ. ಜೊತೆಗೆ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಈಗ ದೀಪವನ್ನು ಹಚ್ಚಿ ಇವತ್ತಿನ ಕಾಯಕವನ್ನು ನಾವು ಪ್ರಾರಂಭಿಸೋಣ ಬನ್ನಿ.
नमः शिवाय शिवाय नमः ॐ 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 नमः शिवाय शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः ॐ नमः शिवाय 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 शिवाय नमः हर हर महादेवा 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 ॐ नमः शिवाय शिवाय नमः 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 डम 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 डमरू बाजे डम 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 डमरू बाजे डम 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 डमरू बाजे डम 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 डमरू बाजे धिमिकट मृदंग बाजे धिमिकट मृदंग बाजे धिमिक धिमिक धिम मृदंग बाजे धिमिक मृदंग बाजे हर हर महादेवाय हर हर महादेवाय हर हर महादेवा हर हर महादेवा हर हर महादेवाय हर हर महादेवाय हर हर महादेवा हर हर महादेवा ॐ नमः शिवाय शिवाय नमः 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 डम 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 डमरू बाजे डम 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 डमरू बाजे डम 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 डमरू बाजे डम 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 डमरू बाजे धिमिक धिम मृदंग बाजे धिमिक मृदंग बाजे धिमिकट मृदंग बाजे धिमिकट मृदंग बाजे हर हर महादेवा 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 ॐ नमः शिवाय शिवाय नमः 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 शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः
ಓಂ ನಮಃ ಶಿವಾಯ ಶಿವಾಯ ನಮೋ 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 ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಓಂ ನಮಃ ಶಿವಾಯ 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 ಶಿವಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇಷ್ಟೊತ್ತು ಸಾಂಬ ಸದಾಶಿವರಿಗೆ ನಡೆದಂತಹ ಪರಪಂಚಾಮೃತ ಅಭಿಷೇಕವನ್ನ, ಭಸ್ಮಾಭಿಷೇಕವನ್ನ, ಗಂಧಾಭಿಷೇಕವನ್ನ, ಪುಷ್ಪಾಭಿಷೇಕವನ್ನ, ಜೊತೆಗೆ ವಿಶೇಷವಾಗಿರತಕ್ಕಂಥ ರುದ್ರಾಭಿಷೇಕವನ್ನ ತಾವೆಲ್ಲರೂ ಸಹಿತ ತದೇಕಚಿತದಿಂದ ದರ್ಶನ ಮಾಡಿದ್ವಿ. ಹಾಗೆ ತ್ರ್ಯಂಬಕೇಶ್ವರನ ವಿಶೇಷವಾಗಿರ್ತಕ್ಕಂಥ ನಡೀತಿರ್ತಕ್ಕಂಥ ಮೃತ್ಯುಂಜಯ ಹವನ, ಮಹಾಸುದರ್ಶನ ಹವನ ಈಗ ಪ್ರಾರಂಭ ಆಗ್ತಾ ಇದೆ. ಈ ಪ್ರಾರಂಭದ ಸುಂದರವಾದಂತಹ ಗಳಿಗೆಯಲ್ಲಿ ತಾವೆಲ್ಲರೂ ಸಹಿತ ಸಾಕ್ಷಿಯಾಗಿದ್ದೀರಿ. ತಾವೆಲ್ಲರೂ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೇ 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 ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಯ ಕಾಲಾಗ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಘೋರೇಭ್ಯೋ ಘೋರೇಭ್ಯೋ ಘೋರಘೋರಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮೋ ನಮಃ.
ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ತಿಂಗಳ ಕಾರ್ಯಕ್ರಮದಂತೆ ಈಗೂ ಸಹಿತ ಅಂದರೆ ಕಾರ್ತಿಕ ಹುಣ್ಣಿಮೆ, ಕಾರ್ತಿಕ ಮಾಸದ ಹುಣ್ಣಿಮೆ, ಶುಕ್ಲ ಪಕ್ಷದ ಹುಣ್ಣಿಮೆ, ಕಾರ್ತಿಕ ದೀಪೋತ್ಸವ, ಲಕ್ಷ ದೀಪೋತ್ಸವ ಅಥವಾ ವಿಶೇಷವಾಗಿ ಶಿವ ದೀಪೋತ್ಸವ, ವಿಷ್ಣು ದೀಪೋತ್ಸವ. ಇವತ್ತಿನ ದಿವಸ ಶಿವಧ್ಯಾನ, ಶಿವನಿಗೆ ಆರಾಧನೆ, ಶಿವನಿಗೆ ನಡೆದಂತಹ ಪಂಚಾಮೃತ ಅಭಿಷೇಕ, ಜೊತೆಗೆ ವಿಷ್ಣು ದೀಪ, ವಿಷ್ಣುವಿನ ಆರಾಧನೆ, ಇದೆಲ್ಲವರೂ ಸಹಿತ ತದೇಕಚಿತ್ತದಿಂದ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇಷ್ಟೊತ್ತು ನಡೆದಂಥ ಕಾರ್ಯಕ್ರಮ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರ, ಬೆಂಗಳೂರಿನ ಉತ್ತರ ನವರತ್ನ ಅಗ್ರಹಾರ ಸಾದಳ್ಳಿ ಗೇಟಲ್ಲಿರ್ತಕ್ಕಂಥ ಈ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇಷ್ಟೊತ್ತು ನಡೆದಂತಹ ಈ ಮಹಾಯಜ್ಞವನ್ನು ತಾವೆಲ್ಲರೂ ಸಹಿತ ತದೇಕಚಿತ್ತದಿಂದ ದರ್ಶನ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಭಗವಂತ ಅವರವರ ಯೋಗ್ಯತೆ ಅನುಸಾರ ಏನು ಕೊಡಬೇಕು, ಏನನ್ನು ದಯಪಾಲಿಸಬೇಕು, ಹೇಗಿಟ್ಟಿರಬೇಕು ಎಲ್ಲವನ್ನೂ ಕೊಟ್ಟಿರ್ತಾನೆ. ಹಾಗೆ ಇರ್ತಕ್ಕಂಥದ್ದನ್ನು, ಕೊಟ್ಟಿರ್ತಕ್ಕಂಥದ್ದನ್ನು ನಾವೇನು ಸ್ವಾಗತಿಸ್ತಿದ್ದೀವಿ, ಯಥೇಚ್ಛವಾದಂಥ ರೀತಿ ಬದುಕನ್ನು ಕಾಣ್ತಿದ್ದೀವಿ. ಬದುಕು ಕಟ್ಕೊಳ್ಳಿಕ್ಕೆ ಬಹಳ ಕಷ್ಟ ಇರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂತಹವ್ರನ್ನ ಆಲೋಚನೆ ಮಾಡಿ ಅವರಿಗೆ ನಿಮ್ಮ ಜ್ಞಾನಚಕ್ಷುವಿನಿಂದ ಒಂದಷ್ಟು ಜ್ಞಾನವನ್ನು ದಾನ ಮಾಡಬೇಕು. ಹೇಗೆ ಜ್ಞಾನದಲ್ಲಿ ದಾನ ಮಾಡತಕ್ಕಂತಹದ್ದು? ನಿಮಗಿರ್ತಕ್ಕಂಥ ಅರಿವು ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗಿ ಅವರ ಜೀವನಕ್ಕೆ ಬೆಳಕಾಗಬೇಕು. ಈ ಕಾಯಕವನ್ನು ಇಂತಹ ದಿನ ಅಂದರೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಯಾರೊಬ್ಬರಾದರೂ ಸಹಿತ ನಿಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅಂದರೆ ಆ ಅನುಕೂಲಕ್ಕೆ ಬೇಕಾಗಿರುವಂತಹ ಒಂದಷ್ಟು ಜ್ಞಾನವನ್ನು ಪಸರಿಸಿದ್ರೆ ಖಂಡಿತ ಸಾಕಷ್ಟು ಒಳಿತನ್ನ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ಯಾವೊಬ್ಬ ವ್ಯಕ್ತಿ ತನ್ನ ಅಭಿವೃದ್ಧಿ ಪಥದತ್ತ ನಡೆಯುವಾಗ ಅಥವಾ ತನಗೆ ಬೇಕಾದಂಥ ರೀತಿಯಲ್ಲಿ ಭಗವಂತ ಯಥೇಚ್ಛವಾದ ಕೊಟ್ಟಿದ್ದಾನ ನಂತರ ಆ ಕೊಟ್ಟಂತಹದ್ದನ್ನು 4 ಜನಕ್ಕೆ ಹಂಚಿ ತಿನ್ನುವಂಥದ್ದಿರುತ್ತಲ್ಲ, ಅದು ಬಹಳಷ್ಟು ಮೂಲಾರ್ಥವಿದೆ. ಅದರಲ್ಲೂ ಈ ಸನ್ನಿವೇಶದಲ್ಲಿ ಯಾರೇ ಒಬ್ಬರಾದರೂ ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮೊಳಗಿರುವಂತಹ ಅಸಮಾಧಾನವನ್ನು ಸ್ವಲ್ಪ ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಒಂದು ಒಳ್ಳೆ ಜ್ಞಾನವನ್ನು ನೋಡಿದ್ರೆ ಅದು ಅನುಕೂಲ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ, ಅಭಿವೃದ್ಧಿ ಎಲ್ಲ ಕಡೆಯಿಂದಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಬೇಕು, ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರನ್ನ ಗುರುತಿಸಬೇಕು, ಅಥವಾ ಅವ್ರಿಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ನಿಮ್ಮ ಜ್ಞಾನಚಕ್ಷುವಿನಿಂದ, ನಿಮ್ಮ ಬುದ್ಧಿ ಚೈತನ್ಯದಿಂದ ನಿಮ್ಮ ಆಸ್ತಿ ಬರ್ಕೊಡಿ ಅಂತಲ್ಲ, ಅಥವಾ ನಿಮ್ಮ ಸಂಪಾದನೆ ಹಣ ಕೊಡಿ ಅಂತಲ್ಲ. ಯಾಕೆಂದ್ರೆ 1 ರೂಪಾಯಿ ಸಂಪಾದನೆ ಸಹಿತ 1 ಥರದಲ್ಲಿ ಒಬ್ಬೊಬ್ರು ಕಷ್ಟನೇ ಪಟ್ಟು ಸಂಪಾದನೆ ಮಾಡಿರ್ತಾರೆ. ಆದರೆ ದಾನ ಮಾಡಬೇಕು. ಯಾರಿಗೆ ಮಾಡಬೇಕು ಮತ್ತು ಯಾತಕ್ಕೆ ದಾನ ಮಾಡಬೇಕು, ಯಾತಕ್ಕೋಸ್ಕರ ದಾನ ಮಾಡಬೇಕು? ರಸ್ತೆಗಳಲ್ಲಿ ಈ ದಾನದ ಪ್ರಕ್ರಿಯೆಗಳು ಸುಮಾರು ಕಡೆ ಸುಮಾರು ಥರ ನಡೀತಾ ಇರುತ್ತೆ. ಸಿಗ್ನಲ್ಗಳಲ್ಲಿ ನಿಂತ್ಕೊಂಡಾಗ ಒಂದಷ್ಟು ಜನ ದಾನ ಕೇಳಿಕೊಂಡು ಬರ್ತಾರೆ. ಅವರು ಪ್ರತಿ ದಿವಸ ಅದೇ ಕಾಯಕವನ್ನೇ ಮಾಡ್ತಿರ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ದಾನ ಸಾಮಾನ್ಯಕ್ಕೆ ಕೇಳಬಾರದು. ಕೇಳಬೇಕಾದ್ರೆ ಅಲ್ಲಿ ನಿಮ್ಮಲ್ಲಿ ಆಗದಿರತಕ್ಕಂಥದ್ದು, ನಿಮಗೆ ಸಂಪೂರ್ಣ ಶಕ್ತಿ ಇಲ್ದಿರತಕ್ಕಂಥವ್ರು ದಾನ ಕೇಳಬೇಕು. ದಾನ ಕೊಟ್ಟರು ಯಾರಿಗೆ ಕೊಡಬೇಕು? ಸಂಪೂರ್ಣವಾಗಿ ಆತನಿಗೆ ಬೇರೆ ಜೀವನಕ್ಕೆ ದಾರಿನೇ ಇಲ್ಲ, ಆಗೋದೇ ಇಲ್ಲ, ಅವರ ದುಡಿಮೆ ಚಾನ್ಸೇ ಇಲ್ಲ, ಅವನಿಗೆ ಜ್ಞಾನ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಅಥವಾ ಹಾಕುವ ಹೆಜ್ಜೆನಲ್ಲಿ ಸರಿಯಾದಂಥ ಅರ್ಥಪೂರ್ಣವಾದ ಬದುಕನ್ನು ಕಾಣಲಿಕ್ಕಾಗ್ತಿಲ್ಲ ಅಂತ ಅವನ್ನ ಹುಡುಕಿ ದಾನ ಮಾಡಬೇಕು. ಹುಡುಕಿ ದಾನ ಮಾಡಿ. ಯಾಕೆಂದರೆ ಅಂತಹವರಿಗೆ ನೀವು ದಾನವಾಗಿ ನಿಂತರೆ ಅವರು ಆಲೋಚನೆ ಮಾಡತಕ್ಕಂಥದ್ದು ಸಾಕ್ಷಾತ್ ಭಗವಂತನೇ ನಮಗೆ ಕೊಟ್ಟಿದ್ದಾರೆ ಅಂತ. ಹಾಗೆ ಭಗವಂತ ನಿಮಗೆ ಕೊಟ್ಟದ್ದನ್ನು ನೀವು ಅಂತಹ ಜನನ ಹುಡುಕಿ ದಾನ ಮಾಡಿದ್ರೆ ಭಗವಂತ ನಿಮಗೆ ಕೊಟ್ಟಿದ್ದಕ್ಕೂ ನಿಮ್ಮನ್ನೇ ಭಗವಂತ ಅಂತ ಅಂದುಕೊಳ್ಳೋದಕ್ಕೂ ಎರಡೂ ಸಮಾನ ಆಗುತ್ತೆ. ಯಾವತ್ತೂ ಅಷ್ಟೇ ನಾವು ಆಲೋಚನೆ ಮಾಡಬೇಕಾದ್ದು ರೀತಿ ಹೀಗಿರುತ್ತೆ. ಆದರೆ ನಮ್ಮ ಆಲೋಚನೆ ಹಾಗಲ್ಲ. ನಾವು ದಾನ ಮಾಡಬೇಕಾದ್ರೆ 4 ಜನಕ್ಕೆ 4 ಕ್ಯಾಮರಾ ಮುಂದೆ ಇಟ್ಕೊಂಡು ಅಥವಾ 4 ಜನಕ್ಕೆ ಗೊತ್ತಾಗೋ ತರಹ ಎಲ್ಲರಿಗೂ ಅರಿವಾಗೋ ಥರ ದಾನ ಮಾಡ್ತೀವಿ. ದಾನ ಮಾಡಲಿಕ್ಕೂ ಸಿದ್ಧ ಹಿರಿಯರ ಒಂದು ಮಾತು ಹೇಳ್ತಾರೆ, ಕೊಡುವ ಕೈ ಬಲಗೈ ದಾನವನ್ನು ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದಂತೆ. ಈ ಬಲಗೈಯಲ್ಲಿ ದಾನ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು. ಅಂದರೆ ನಿಮ್ಮ ದಾನ ಪ್ರಕ್ರಿಯೆ ಯಾವತ್ತೂ ಬಲಹಸ್ತದಲ್ಲಿ ಇರಬೇಕು. ಆ ಬಲಹಸ್ತ ದಾನವನ್ನು ಕೊಡ್ತಾ ಇದೆ ಅಂದರೆ ಎಡಹಸ್ತಕ್ಕೆ ಅರಿವೇ ಇಲ್ಲದಂತೆ ಇರಬೇಕಂಥದ್ದು. ಯಾಕೆಂದರೆ ಎಡಹಸ್ತಕ್ಕೆ ಗೊತ್ತಾಯಿತು ಅಂದರೆ ಅಲ್ಲಿ ಎರಡೂ ಕೈ ಸೇರಿತು ಅಂದರೆ ಅಲ್ಲಿ ಬೇರೊಂದು ತರಹ ವ್ಯತ್ಯಾಸಗಳಾಗ್ಬಿಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರಿಗಾದರೂ ನಿಮ್ಮ ಕೈಲಿ ಯಥಾಶಕ್ತಿ ಏನಾದರೂ ಒಂಚೂರು ದಾನ ಧರ್ಮವನ್ನು ಮಾಡಿದ್ರೆ ಅದು ಬಹಳ ವಿಶೇಷ.
ಅದರಲ್ಲೂ ಗೋಧಿಯಿಂದ ಮಾಡಿರುವ ಪದಾರ್ಥವನ್ನು ಇವತ್ತು ನೀವು ದಾನ ಮಾಡಿದ್ರೆ ಅದು ಮತ್ತಷ್ಟು ವಿಶೇಷ ಅಂತ ಹೇಳ್ತಾರೆ. ಗೋಧಿಯಿಂದ ಏನು ಪದಾರ್ಥ ಆದರೂ ಸರಿ, ಬಿಸ್ಕೆಟೋ ಬ್ರೆಡ್ಡೋ ಅಥವಾ ಬೇಕಾಗಿರ್ತಕ್ಕಂಥ ಚಪಾತಿನೋ ರೊಟ್ಟಿನೋ ಇಂಥದ್ದನ್ನು ನಿಮ್ಮ ಕರಹಸ್ತದಿಂದ ಸ್ವಲ್ಪ ದಾನ ಧರ್ಮವಾಗಿ ಕೊಡಿ. ಅದು ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಅನಾರೋಗ್ಯ ಸಮಸ್ಯೆ ಇವತ್ತು ಬಾಧಿಸುತ್ತೆ. ಯಾಕೆಂದರೆ ಇವತ್ತಿನ ನಕ್ಷತ್ರವೇ ಆಗಿದೆ. ಆ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ದೋಷ ದೂರ ಆಗಬೇಕಾದ್ರೆ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿಯೂ ಹಾಗೇ ಇರಬೇಕು. ಅದಕ್ಕೆ ನಿಮ್ಮ ವೃತ್ತಿಧರ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಆರೋಗ್ಯ ಸರಿಯಾಗಲಿಕ್ಕೋಸ್ಕರ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕಳೆದ 2 ದಿನಗಳಿಂದ ಬಿಸಿಲಿನ ತಾಪಮಾನ ಶುರುವಾಯಿತು. ಮಳೆಯ ಸಿಂಚನ ಕಡಿಮೆ ಆಯಿತು. ಎಲ್ಲೆಲ್ಲೂ ಉಕ್ಕಿ ಹರಿತಿದ್ದಂಥ ನದಿ, ಕೆರೆ, ಬಾವಿಗಳೆಲ್ಲವೂ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ಅತಿಯಾದಂತಹ ನೀರು, ಅತಿಯಾದಂಥ ಶೀತಗಾಳಿ ಯಾವತ್ತೂ ಮನುಷ್ಯನಿಗೆ ಒಳ್ಳೆಯದಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರಬೇಕು. ಯಾವುದು ಅತಿವೃಷ್ಟಿ ಅನಾವೃಷ್ಟಿ ಆಗಬಾರ್ದು. ಬೆಳೆದ ಬೆಳೆಗಳೆಲ್ಲ ನೀರಿನ ಸಂಪಾಲಾಗೋಯ್ತು. ಎಷ್ಟೋ ಕಡೆ ಮನೆ ಮಠ ಕಳ್ಕೊಂಡಿರ್ತಕ್ಕಂಥವರಾದರು. ಹಾಗೆ ವಾಸಕ್ಕಿರ್ತಕ್ಕಂಥ ಅಂಗೈಯಗಲ ಮನೆ ಅದು ಸಹಿತ ನೀರಿನಲ್ಲೇ ಕೂತ್ಕೊಳ್ತು. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಅವರ ಪರಿಸ್ಥಿತಿ ಏನು? ಅಂತಹ ಚಳಿಯಿಂದ ಮಳೆಗಾಳಿಗೆ ಸಿಕ್ಕೊಂಡು ಮಲ್ಕೊಳ್ಳಿಕ್ಕೂ ಸ್ಥಳ ಇಲ್ದಿರ, ಹೊದ್ಕೊಳ್ಳಿಕ್ಕೆ ಒಂದು ವಸ್ತ್ರ ಇಲ್ದಿರ ಅಂತಹವ್ರನ್ನ ಹುಡುಕಿ ಅಂತಹವ್ರಿಗೊಂದು ವಸ್ತ್ರವನ್ನು ದಾನ ಮಾಡಿ. ಅದರಲ್ಲೂ ವಸ್ತ್ರ ಅಂದರೆ ಯಾವ್ದು ಕೊಡಬೇಕು? ಈ ಕುರಿ ಕಂಬಳಿ ಅಂತಕ್ಕಂಥದ್ದು ಇದೆಯಲ್ಲ, ಕಂಬಳಿ ದಾನ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠಕರ. ಇವತ್ತು ಅದಕ್ಕೆ ತತ್ಸಮಾನವಾಗಿ ಉಲ್ಲನ್ನಿಂದನೋ ಅಥವಾ ಬೇರೆ ಬೇರೆ ಥರ ಬೆಡ್ಶೀಟ್ಸು ಬೇಕಾದಷ್ಟು ಬಂದಿದೆ. ಆದರೆ ಕುರಿಯಿಂದ ಬರ್ತಕ್ಕಂಥ ಆ ಕುರಿ ಕಂಬಳಿ ಅನ್ನೋದಿದೆಯಲ್ಲ, ಆ ಕಂಬಳಿಯ ದಾನವನ್ನು ಮಾಡಿದ್ರೆ ಅದರ ಫಲ ಸಾಕಷ್ಟು ಇದೆ. ಅದರಲ್ಲೂ ಇಂತಹ ದಿನ ಇವತ್ತಿರ್ತಕ್ಕಂಥ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಕುರಿ ಕಂಬಳಿಗಳನ್ನು ಇವತ್ತು ನೀವು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಟ್ಟಿದ್ದೇ ಆದರೆ ದಾನವನ್ನು ಕೊಟ್ಟರೆ ಆ ದಾನದ ಪ್ರತಿಫಲ ನಿಮಗೆ ಆದಷ್ಟು ವೇಗವಾಗಿ ಬರಬೇಕು. ನಾವು ಕೊಟ್ಟದ್ದನ್ನು ಸಹಿತ ನಮ್ಮ ಅಪೇಕ್ಷೆಯಲ್ಲಿ ನಾನು ದಾನ ಕೊಟ್ಟಿದ್ದೀನಿ, ನನಗೇನೋ ಸಿಗಬೇಕು ಅಂತ ನಾವು ಚಿಂತನೆ ಮಾಡಬಾರ್ದು. ಆದರೆ ಕೊಡುವಂತಹ ದಿನ ಕರೆಕ್ಟಾಗಿ ಕೊಟ್ಟರೆ ನಿಮ್ಗೆ ಅರಿವಿಲ್ಲದಂದ್ರೆ ನಿಮ್ಮ ಅಕೌಂಟಿಗೆ ಬಂದು ಬಿದ್ದಿರುತ್ತದೆ. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಈ ಬುಧವಾರ. ಅದರಲ್ಲೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಸರ್ವತೋಮುಖವಾಗಿ, ಅಂದರೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು, ನಿಮಗೆ ಅರಿವಿಲ್ಲದಿದ್ದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಸ್ವಲ್ಪ ಕ್ರಮಬದ್ಧವಾದಂಥ ರೀತಿ ಆಚರಣೆ ಮಾಡಿದ್ರೆ ಖಂಡಿತ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಇವತ್ತು ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಉತ್ತರಾಭಿಮುಖವಾಗಿ ಕೂತೆ ಓದೋದನ್ನು ನೀವು ಪ್ರಯತ್ನ ಪಡಿ. ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಓದೋದನ್ನು ಅಂದರೆ ವಿದ್ಯಾಭ್ಯಾಸವನ್ನು ನೀವು ಮುಂದುವರೆಸಿದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ನಿಮ್ಮ ಏಕಾಗ್ರತೆಯನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದ್ರೆ ಮೊದಲು ತದೇಕಚಿತ್ತದಿಂದ ಓಂಕಾರವನ್ನು ನೀವು ಉಚ್ಚರಿಸ್ತಕ್ಕಂತಹದ್ದನ್ನು ಮಾಡಿ. ಯಾರೇ ಒಬ್ಬ ವಿದ್ಯಾರ್ಥಿಗಳಾಗಲಿ ಓಂಕಾರವನ್ನು ಉಚ್ಚರಿಸ್ತಾ ಓಂ ಎಂಬತಕ್ಕಂತಹ ಬೀಜಾಕ್ಷರಿಯನ್ನು 11 ಬಾರಿ ನೀವು ಫಸ್ಟ್ ಓಂಕಾರವನ್ನು ಉಚ್ಚರಿಸಿ ತದನಂತರ ವಿದ್ಯಾಭ್ಯಾಸ ಕೂತ್ಕೊಂಡ್ರೆ ನಿಮ್ಮ ನರನಾಡಿಗಳು, ನಿಮ್ಮ ದೇಹ ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ ಇರುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿ ಹಾಗಾಗೋಗುತ್ತೆ. ನಾವು ನೋಡಬೇಕಾಗಿರ್ತಕ್ಕಂಥದ್ದು ಬುಕ್ಸ್ ಓದ್ತಾ ಇರ್ತೀವಿ. ನಾವು ಓದುವಾಗ ಮಾತ್ರ ನಮ್ಮ ದೇಹ ಇಲ್ಲಿರುತ್ತಷ್ಟೇ ನಮ್ಮ ಮನಸ್ಸಿನ ವೇಗ, ಯಾಕೆಂದರೆ ಮನಸ್ಸಿಗೆ ಬಹಳಷ್ಟು ವೇಗವಾಗಿ ಹರಡುವಂಥದ್ದಿದೆ. ಬಹುಶಃ ಅತಿಯಾದಂಥ ಸ್ಪೀಡ್ ಈ ಪ್ರಪಂಚದಲ್ಲಿ ತುಂಬ ವೇಗವಾಗಿ ಚಲಿಸ್ತಕ್ಕಂಥದ್ದು ನಿಮ್ಮ ಮನೋಶಕ್ತಿ ಮಾತ್ರ. ಇದನ್ನು ಬೀಟ್ ಮಾಡೋದಕ್ಕೆ ಯಾವ ಜೆಟ್ ಏರ್ವೆನ್ಸು ಇಲ್ಲ, ಯಾವ ಫ್ಲೈಟು ಯಾವುದು ಸಹಿತ ಈ ಮನಸ್ಸಿನ ವೇಗವನ್ನು ದಾಟಿ ಮುಂದಕ್ಕೆ ಹೋಗಲ್ಲ. ನೀವು ಇಲ್ಲಿ ಕೂತ ಸ್ಥಳದಲ್ಲಿ ಇಲ್ಲಿಂದ ತಿರುಪತಿ ನೋಡ್ಬೋದು, ಧರ್ಮಸ್ಥಳ ನೋಡ್ಬೋದು, ಶೃಂಗೇರಿ ನೋಡ್ಬೋದು, ಅದಕ್ಕಿಂತ ಮುಖ್ಯವಾಗಿ ಬಹಳ ದೂರದಲ್ಲಿರ್ತಕ್ಕಂತಹ ಕೇರಳ ಅಯ್ಯಪ್ಪನ ನೋಡ್ಬೋದು. ಅಂದರೆ ಯಾವುದು ನಾವು ಅಂದರೆ ಒಂದು ಹಂತದಲ್ಲಿ ನಾನು ದೇವಾಲಯಗಳು ಹೇಳಿದ್ದೇನೆ, ಮತ್ತೊಂದು ಹಂತದಲ್ಲಿ ನಿಮ್ಮ ಅಭಿರುಚಿಗೆ ಸಂಬಂಧಪಟ್ಟದ್ದನ್ನು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಬಹಳ ವೇಗವಾಗಿ ಅಷ್ಟು ದೂರ ಚಲಿಸುತ್ತದೆ. ಅದರಿಂದ ಯಾವುದೇ ಆದರೂ ಸಹಿತ ಮನಸ್ಸಿನ ವೇಗದ ಮುಂದೆ ಮತ್ತೆ ಯಾವುದೂ ಅಲ್ಲ. ಆದರೆ ಆ ವೇಗವನ್ನು ಹೇಗೆ ಹೋಗಬೇಕು, ಅದು ಯಾವ ರೀತಿ ವೇಗ ಬೇಕು, ಅದು ಸಹಿತ ಈ ಮನಸ್ಸು ಅಲ್ಲಿ ಹೋಗಿ ಮುಟ್ಟಿ ಬರಬೇಕಾದ್ರೆ, ಅದು ನೋಡಬೇಕಾದ್ರೆ ಅದು ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅದರ ಬಗ್ಗೆನೇ ಚಿಂತನೆ ಮಾಡಬೇಕು. ಒಟ್ಟಾರೆ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ಕಾಯಕದಲ್ಲಿ ನಿಮಗೆ ಮತ್ತಷ್ಟು ಅನುಕೂಲನೇ ಆಗಲಿ, ಒಳ್ಳೆಯದಾಗಲಿ.